ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ದಿ ಅದರ್ ಸೈಡ್ ಆಫ್ ದಿ ವಾಲ್, ಗೋಡೆಯ ಇನ್ನೊಂದು ಬದಿ. ಯುವತಿಯೊಬ್ಬಳು ತನ್ನ ಅಜ್ಜಿಯಿಂದ ಸುಂದರವಾದ ಉದ್ಯಾನವನವನ್ನು ಉಡುಗೊರೆಯಾಗಿ ಪಡೆದಳು. ಅವಳು ತೋಟಗಾರಿಕೆಯನ್ನು ತುಂಬ ಪ್ರೀತಿಸುತ್ತಿದ್ದಳು ಮತ್ತು ತನ್ನ ತೋಟದ ಬಗ್ಗೆ ತುಂಬ ಹೆಮ್ಮೆ ಪಡುತ್ತಿದ್ದಳು. ಒಂದು ದಿನ ಅವಳು ಸಸ್ಯಗಳ ಕ್ಯಾಟ್ಲಾಗ್ನಲ್ಲಿ ಬಹಳ ಸುಂದರವಾದ ಸಸ್ಯವನ್ನು ನೋಡಿದಳು. ಆ ಸಸ್ಯವನ್ನು ತಂದು ತನ್ನ ತೋಟದಲ್ಲಿ ಬೆಳೆಸಬೇಕು ಎಂದು ಬಯಸಿದಳು. ಅವಳು ಅದನ್ನು ಆರ್ಡರ್ ಮಾಡಿ ತನ್ನ ಹಿತ್ತಲಿನ ಉದ್ಯಾನವನದ ಒಂದು ದೊಡ್ಡ ಕಲ್ಲಿನ ಗೋಡೆಯ ಬುಡದಲ್ಲಿ ನೆಟ್ಟಳು. ಅವಳು ಸಸ್ಯವನ್ನು ಬಹಳ ಕಾಳಜಿ ವಹಿಸಿದಳು. ಅದು ಬೇಗನೆ ಬೆಳೆದು ಅದರ ಮೇಲೆ ಸುಂದರವಾದ ಹಸಿರು ಎಲೆಗಳು ಮೂಡಲು ಪ್ರಾರಂಭಿಸಿತು. ತಿಂಗಳುಗಳು ಕಳೆದವು, ಆದರೆ ಒಂದು ಹೂವು ಮರದಲ್ಲಿ ಅರಳಲಿಲ್ಲ. ಇದರಿಂದ ಬೇಸರಗೊಂಡ ಅವಳು ಬಹುತೇಕ ಮರವನ್ನು ಕಡಿಯಲು ಬಯಸಿದಳು. ಅಂತಹ ಸಮಯದಲ್ಲಿ ಅವಳ ಪಕ್ಕದ ಮನೆಯವರು ಕರೆದು ಹೇಳಿದರು, ಸುಂದರವಾದ ಹೂವುಗಳಿಗಾಗಿ ತುಂಬ ಧನ್ಯವಾದಗಳು. ನೀನು ನೆಟ್ಟ ಗಿಡ ಹೂಗಳನ್ನು ನೋಡಿ ನಾನು ಎಷ್ಟು ಆನಂದಿಸುತ್ತೇನೆ ಎಂದು ನಿನಗೆ ತಿಳಿದಿಲ್ಲ ಎಂದು. ಇದನ್ನು ಕೇಳಿದ ಯುವತಿಯು ನೆರೆಯ ಗೋಡೆಯ ಬದಿಗೆ ಧಾವಿಸಿದಳು ಮತ್ತು ಅತ್ಯಂತ ಸುಂದರವಾದ ಹೂವು ಅರಳುತ್ತಿರುವುದನ್ನು ನೋಡುತ್ತಾಳೆ. ಅವಳು ತೆಗೆದುಕೊಂಡ ಕಾಳಜಿ ಎಲ್ಲವೂ ಫಲ ನೀಡಿತು. ಬಳ್ಳಿ ಮಾತ್ರ ಬಿರುಕುಗಳ ಮೂಲಕ ನುಸುಳಿತು. ಇದರಿಂದಾಗಿ ಅದು ಗೋಡೆಯ ಬದಿಯಲ್ಲಿ ಹೂ ಬಿಡಲಿಲ್ಲ. ಅದರ ಇನ್ನೊಂದು ಬದಿಯಲ್ಲಿ ಹೂಗಳು ಮೈತುಂಬಿ ಹರಳಿತು. ಇದನ್ನು ಕಂಡು ಅವಳಿಗೆ ಖುಷಿಯ ಮೋಡಗಳಲ್ಲಿ ತೇಲಿದಂತಾಯಿತು. ಇದರ ನೈತಿಕತೆ, ನಿಮ್ಮ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀವು ನೋಡದ ಕಾರಣ ಅದು ಫಲ ನೀಡಲಿಲ್ಲ ಎಂದು ಅರ್ಥವಲ್ಲ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ. ನಮಸ್ಕಾರ.